ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನೀವೇನಾದರೂ ಮೈಸೂರಲ್ಲಿ ಬೆಸ್ಟ್ ಸ್ಟೇಕೇಷನ್ನ ನೋಡ್ತಾ ಇದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಿವತ್ತು SR ಪ್ರೈವೇಟ್ ರೆಸಿಡೆನ್ಸ್ ಅನ್ನೋ ಒಂದು ಸ್ಟೇಕೇಷನ್ಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಮುಂದೆನೇ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಮನೆ ಥರನೇ ಫೀಲ್ ಆಗುತ್ತೆ, ಬಟ್ ಒಳಗಡೆ ಹೋದ್ರೇ ಗೊತ್ತಾಗುತ್ತೆ ಅದು ಒಂದು ಪ್ರೈವೇಟ್ ಸ್ಟೇಕೇಷನ್ ಅಂತ ಹೇಳಿಬಿಟ್ಟು. ಒಳಗಡೆ ಎಂಟರ್ ಆದ ತಕ್ಷಣ ಈ ಪಾತ್ ನನಗೆ ತುಂಬಾ ಇಷ್ಟ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲಿ 4 ರೂಮ್ ಬರುತ್ತೆ. 2 ಬಂದುಬಿಟ್ಟು ಜಕ್ಕೋಸಿ ಸೂಟ್ಸ್, ಇನ್ನೂ 2 ಬಂದುಬಿಟ್ಟು ಪ್ರೈವೇಟ್ ಪೂಲ್ ಸೂಟ್ಸ್. ಓಕೆ, ನಾವಿಲ್ಲಿ ಪ್ರೈವೇಟ್ ಪೂಲ್ ಸೂಟ್ನ ಚೂಸ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರೂಮ್ನ. ಎಂಟರ್ ಆಗ್ತಾ ಇದ್ದೀನಿ, ಇಲ್ಲಿ ನೋಡಿ. ಹಿಂಗೆ ಎಂಟರ್ ಆದ ತಕ್ಷಣ ಈ ಕಡೆ ಸೈಡು ಪೂಲ್ ಬರುತ್ತೆ. ಇದು ಓಪನ್ ಸ್ಪೇಸ್, ಬಟ್ ಸೆಕ್ಯೂರ್ ಇದೆ, ಬಿಕಾಸ್ ಆ ಕಡೆ ಈ ಕಡೆ ಯಾವುದೇ ರೀತಿ ಮನೆಗಳಿಲ್ಲ. ಹಾಗೆ ತುಂಬಾ ಚೆನ್ನಾಗಿದೆ. ಹಾಗೆ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ. ಈ ರೂಮ್ ತುಂಬಾ ಸ್ಪೇಷಿಯಸ್. ಆಲ್ಮೋಸ್ಟ್ 4ರಿಂದ 5 ಜನ ಆರಾಮಾಗಿ ಅಕೊಮಡೇಟ್ ಮಾಡಬಹುದು. ಇಫ್ ಇನ್ ಕೇಸ್ ಏನಾದರೂ ಫ್ಯಾಮಿಲಿ ಗೆಟ್ ಟುಗೆದರ್ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ರೆ ಇಡೀ ವಿಲ್ಲಾ ಕೂಡ ನೀವು ಬುಕ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬಂತು, ನಂಗೆ ತುಂಬಾ ಇಷ್ಟ ಆಯಿತು. ಆಫ್ಕೋರ್ಸ್ ಹೆಣ್ಮಕ್ಳಿಗೆ ಮಿರರ್ ಅಂದರೆ ತುಂಬ ಇಷ್ಟ ಅಲ್ವಾ. ವಾಶ್ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ನ್ಯಾಚುರಲ್ ಲೈಟ್ ಕೂಡ ಬರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಿಮ್ಮಿಂಗ್ ಪೂಲ್ನ ಯೂಸ್ ಮಾಡಿದ್ಮೇಲೆ ಹೇರ್ ಡ್ರೈ ಮಾಡೋಕ್ಕೆ ಹೇರ್ ಡ್ರೈಯರ್ನ ಕೂಡ ಇಟ್ಟಿದ್ದಾರೆ. ಈ ಸ್ಟೇಗೆ ನಾವು ಪೇ ಮಾಡಿದ್ದು ಪರ್ ಡೇ 11,000. ಹಾಗೆ ಇಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಮತ್ತು ಟೀ ಮಾತ್ರ ಅವೈಲೇಬಲ್ ಇರುತ್ತೆ. ಲಂಚ್ ಮತ್ತು ಡಿನ್ನರ್ನ ನಾವು ಸ್ವಿಗ್ಗಿ ಅಥವಾ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೋಬಹುದು, ತಂದುಕೊಡ್ತಾರೆ. ಹತ್ರದಲ್ಲೇ ಯಾವುದೇ ರೀತಿ ಹೋಟೆಲ್ಸ್ನ ನಾನು ನೋಡಲಿಲ್ಲ, ಹಾಗಾಗಿ ನಾವು ಆರ್ಡರ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ವೆಲ್ಕಮ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ರು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಸ್ಟೇನ ಪ್ರೈಸಸ್ ಕೂಡ ವೇರಿ ಆಗುತ್ತೆ, ಡಿಪೆಂಡ್ಸ್ ಆನ್ ಸೀಸನ್ಸ್. ಹಾಗೆ ಇದರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಟೀ ಎಲ್ಲ ಮಾಡ್ಕೊಳಕ್ಕೆ ಕೆಟಲ್ ಎವ್ರಿಥಿಂಗ್ ಅವೈಲೇಬಲ್ ಇದೆ. ಹಾಗೆ ಇದರೊಳಗಡೆ ಚಿಕ್ಕ ಫ್ರಿಡ್ಜ್ ಕೂಡ ಅವೈಲೇಬಲ್ ಇದೆ. ಬೇವ್ರೇಜಸ್ನ ಏನಾದರೂ ನೀವು ಸ್ಟೋರ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಲಾಕರ್ ಕೂಡ ಅವೈಲೇಬಲ್ ಇದೆ. ಏನಾದರೂ ಕಾಸ್ಟ್ಲಿ ಥಿಂಗ್ಸ್ ಇದ್ದರೆ ಎಲ್ಲ ಇಟ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಪೂಲ್ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಆನ್ ಮಾಡಿಟ್ಟಿದ್ವಿ. ಸ್ವಿಮ್ಮಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಬಂದಮೇಲೆ ಟೀ ಕೂಡ ಪ್ರೊವೈಡ್ ಮಾಡಿದ್ರು. ಟೀ ಕುಡಿದು ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ. ಮಳೆ ಸ್ಟಾರ್ಟ್ ಆಗೋಯ್ತು, ಫುಲ್ ಜೋರು ಮಳೆ, ಆಲೆಕಲ್ಲಿನ ಮಳೆ ಆಗ್ತಾಯಿತ್ತು. ಎಷ್ಟು ವರ್ಷಗಳಾಗ್ಬಿಟ್ಟಿತ್ತು ಆಲೆಕಲ್ಲನ್ನ ಇಟ್ಕೊಂಡು. ಫುಲ್ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಬಟ್ ಚಿಕ್ಕದು ಸಿಕ್ತು ನಮಗೆ. ನಾನಿಲ್ಲಿ ಒಂದು ದಿನದಲ್ಲಿ ಆರಾಮಾಗಿ ಸ್ವಿಮ್ಮಿಂಗ್ ಕಲ್ತ್ಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಜೋರು ಮಳೆ, ನೀರು ಕೂಡ ತುಂಬಾ ತಣ್ಣಗಿತ್ತು, ನೀರಿಗೆ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಸ್ವಿಮ್ಮಿಂಗ್ ಕಲೀಲಿಲ್ಲ. ದಟ್ಸ್ ಫೈನ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಅಬ್ಸೆಸ್ಡ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬರ್ತಾನೆ ಇಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ದೆ. ಇಟ್ ವಾಸ್ ವೆರಿ ನೈಸ್. ವಾಪಸ್ ಹೋಗೋ ಸಮಯ ಬಂದೇ ಬಿಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.